ಬಿಗ್ ಬಾಸ್ ಸೀಸನ್ 11ರ ಆಟ ದಿನೇ ದಿನೇ ರಂಗೇರ್ತಿದೆ. ಈ ವಾರದ ಕ್ಯಾಪ್ಟನ್ ಉಗ್ರಂ ಮಂಜು ರಾಜ ಆಗಿದ್ರು. ರಾಜನ ಸ್ಥಾನದಲ್ಲಿ ಕೂತು ಸ್ಪರ್ಧಿಗಳನ್ನ ಬುಕ್ರಿ ಆಡಿಸಿದಂತೆ ಆಡಿಸಿದ್ರು. ನಂತರ ಯುವರಾಣಿ ಮೋಕ್ಷಿತಾ ಎಂಟ್ರಿ ಕೊಟ್ಟಿದ್ರು. ಆ ಮೂಲಕ ಆಟ ಮತ್ತೊಂದು ಹಂತ ತಲುಪಿತ್ತು. ಈ ವಾರ ಮನೆಯಲ್ಲಿ ಜಗಳ, ಕೋಪ, ಅಳು ತುಂಬಾನೇ ಸದ್ದು ಮಾಡಿತ್ತು. ಸದ್ಯ ದೊಡ್ಡ ಮನೆಯಲ್ಲಿ 7 ಮಂದಿ ನಾಮಿನೇಟ್ ಆಗಿದ್ದು, ಮನೆಯಿಂದ ಹೊರಗೆ ಹೋಗೋರು ಯಾರು ಆ ಬಗ್ಗೆ ಹೇಳ್ತೀವಿ ಇಂದಿನ ವಿಡಿಯೋದಲ್ಲಿ. ಹೌದು, ಬಿಗ್ ಬಾಸ್ ಸೀಸನ್ 11 ಶುರುವಾಗಿ 9 ವಾರ ಕಳೆದಿದೆ. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಮಂಜಣ್ಣನ ಆರ್ಭಟ ಜೋರಾಗಿ ಇತ್ತು. 9ನೇ ವಾರದಲ್ಲಿ ಆಟ ಕಾದಾಟ ಇನ್ನೂ ಜೋರಾಗಿತ್ತು. ಈ ವಾರ 7 ಮಂದಿ ನಾಮಿನೇಟ್ ಆಗಿದ್ದು, ಮನೆಯಿಂದ ಹೊರಗೆ ಹೋಗೋರು ಯಾರು ಅನ್ನೋ ಪ್ರಶ್ನೆ ಮೂಡಿದೆ. ಸದ್ಯ ಕಲರ್ಸ್ ಕನ್ನಡ ಪೇಜ್ನಲ್ಲಿ ಶನಿವಾರದ ಬಿಗ್ ಬಾಸ್ ಪ್ರೋಮೋ ರಿಲೀಸ್ ಆಗಿದೆ. ಶೋಭಾ ಶೆಟ್ಟಿ ಜೊತೆ ಕುಳಿತು ಚೈತ್ರ ಕುಂದಾಪುರ್ ಕಣ್ಣೀರ್ ಹಾಕಿದ್ದಾರೆ. ಈ ವಾರ ನಾನು ಇರ್ತೀನೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳಿ ಅತ್ತಿದ್ದಾರೆ. ರಜತ್, ನಿಮ್ಮನ್ನ ಮನೆಯಿಂದ ಕಳಿಸಿಯೇ ನಾನು ಹೊರಗೆ ಹೋಗೋದು ಅಂತ ಚೈತ್ರ ಜೊತೆ ಚಾಲೆಂಜ್ ಕೂಡ ಮಾಡಿದ್ರು. ಇನ್ನು ದೊಡ್ಡ ಮನೆಯಲ್ಲಿ ರಜತ್ ಆರ್ಭಟಕ್ಕೆ ಕಿಚ್ಚ ಸುದೀಪ್ ಬ್ರೇಕ್ ಹಾಕ್ತಾರಾ ಅಥವಾ ಸೈಲೆಂಟ್ ಆಗಿ ವಾರ್ನಿಂಗ್ ಕೊಡ್ತಾರಾ ಅನ್ನೋದು ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಗೊತ್ತಾಗಲಿದೆ. ಇನ್ನು ಲಾನ್ನಲ್ಲಿ ಕುಳಿತ ಪ್ರಜೆಗಳನ್ನ ರಜತ್ ರೊಚ್ಚಿಗೆಬ್ಸಿದ್ದಾರೆ. ಏಳಿ ಎದ್ದೇಳಿ ಪ್ರಜೆಗಳೇ, ಇನ್ನೂ ನಿಮಗೆ ಅರ್ಥವಾಗಿಲ್ವಾ? ಈ ಕಟುಕನ ಸಾಮ್ರಾಜ್ಯದಲ್ಲಿ ನೀವು ಇರಬೇಕಾ? ಯೋಚನೆ ಮಾಡಿ, ಅಂತರ್ಯುದ್ಧ ಮಾಡೋಣ ಅಂತ ರಜತ್ ಹೇಳಿದ್ರು. ಇದಕ್ಕೆ ಭವ್ಯ ನಮ್ದೇ ಸಾಮ್ರಾಜ್ಯ ಕಟ್ಟೋಣ ಅಂದಿದ್ದಾರೆ. ಸೇನಾಧಿಪತಿಗಳು ಸಿದ್ಧರಾಗಿದ್ದಾರೆ, ಹೊಡೆದು ಬಿಸಾಕಿ ರಾಜ್ಯವನ್ನ ತನ್ನದಾಗಿಸಿಕೊಳ್ಳೋಣ ಅಂತ ರಜತ್ ಬಿಗ್ ಬಾಸ್ ಮನೆಯಲ್ಲಿ ಕರೆ ಕೊಟ್ರು. ಹೊಸ ರಾಜ-ರಾಣಿ ಯಾರು ಅಂತ ಭವ್ಯ ಕೇಳಿದ್ರು. ಇನ್ನು ನಾನಂತೂ ರಾಜ ಆಗಲ್ಲ ಅಂತ ತ್ರಿವಿಕ್ರಮ್ ಹೇಳಿದ್ರು. ನಾನು ಕೂಡ ರಾಣಿ ಆಗಲ್ಲ ಅಂತ ಭವ್ಯ ಹೇಳಿದ್ರು. ಮಂಜಣ್ಣನ ರಾಜ್ಯವನ್ನ ಉರುಳಿಸೋಣ ಎಂದ ರಜತ್, ತನಗೆ ಸೇನಾಧಿಪತಿಯ ಪಟ್ಟವೇ ಸಾಕು ಅಂದಿದ್ದಾರೆ. ನಾವು ನಿಮ್ಗೆ ಸೇನಾಧಿಪತಿ ಅಲ್ಲ ಅಂತ ಇವತ್ತೇ ಹೇಳಿಬಿಡ್ತೀನಿ ಅಂತ ತ್ರಿವಿಕ್ರಮ್ ಹೇಳಿದ್ರು. ಎಷ್ಟೇ ಹೊಡೆದಾಡಿದ್ರು ಪ್ಲಾನ್ ಮಾಡಿ ನನ್ನನ್ನೇ ಹೊರಗೆ ಕೂರಿಸಿದ್ರು ಅಂತ ರಜತ್ ಬೇಸರದ ಮಾತುಗಳನ್ನ ಆಡಿದ್ದಾರೆ.